ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ 12 ನಮ್ಮ ಕರ್ತನ ಶ್ರೇಷ್ಠ ಪ್ರವಾದನೆ ಪುಟ 393 ಮುಂದಿನ ಶೀರ್ಷಿಕೆ ಉದುರುವ ನಕ್ಷತ್ರಗಳು ದ ಫಾಲಿಂಗ್ ಸ್ಟಾರ್ಸ್. ಮತ್ತೊಂದು ಸೂಚನೆ ಕಾಣಿಸಿಕೊಳ್ಳಲು ಅರ್ಧ ಶತಮಾನವು ಕಳೆಯಿತು. ಹೇಗೆ ಅಂಜೂರದ ಮರವು ಬಲವಾದ ಗಾಳಿ ಬೀಸುವಾಗ ತನ್ನ ಹಣ್ಣಾಗಿರದ ಫಲವನ್ನು ಉದುರಿಸುತ್ತದೆಯೋ ಅಂತೆಯೇ ಆಕಾಶದಿಂದ ನಕ್ಷತ್ರಗಳು ಉದುರಿದವು. ನಮ್ಮ ಕರ್ತನ ಮಾತುಗಳು ನೆರವೇರಿದವು, ಅಂದರೆ ಅವರ ಸಂಪೂರ್ಣವಾದ ಮತ್ತು ಒಂದೇ ನೆರವೇರುವಿಕೆಯಲ್ಲದಿದ್ದರೂ ಅದನ್ನು ನಾವು ನಂತರ ನೋಡುತ್ತೇವೆ. ಇದು ಒಂದು ನವೆಂಬರ್ 13, 1833 ಮುಂಜಾವಿನಲ್ಲಾದ ಅದ್ಭುತ ಉಲ್ಕೆಯಿಂದ ವಾಯುಮಂಡಲದಿಂದ ನಕ್ಷತ್ರಗಳ ವೃಷ್ಟಿಯಾಯಿತು. ಸ್ಥಿರವಾದ ನಕ್ಷತ್ರಗಳು ಉದುರಲಿಲ್ಲ ಎಂದು ಕೊಂಕು ನುಡಿಯಲು ವಾದಿಸುವ ಕೆಲವರಿಗೆ ನಮ್ಮ ಕರ್ತನು ಸ್ಥಿರವಾದ ನಕ್ಷತ್ರಗಳು ಉದುರುವ ಬಗ್ಗೆ ಏನೂ ಹೇಳಲಿಲ್ಲ ಮತ್ತು ಸ್ಥಿರವಾದ ನಕ್ಷತ್ರಗಳು ಉದುರುವುದಿಲ್ಲವೆಂದೂ ಹೇಳಿಲ್ಲ, ಮತ್ತು ಅವುಗಳ ಉದುರುವಿಕೆಯು ಅವು ಸ್ಥಿರವಲ್ಲವೆಂದು ಸಾಬೀತುಪಡಿಸುತ್ತದೆ. ನಮ್ಮ ಕಾಲಗಳಲ್ಲಿ ಮಾಡುವಂತೆ ವೇದವು ನಕ್ಷತ್ರಗಳು ಮತ್ತು ಉಲ್ಕೆಗಳನ್ನು ಸಾಮಾನ್ಯವಾಗಿ ಪ್ರತ್ಯೇಕಿಸುವುದಿಲ್ಲ. ಧೂಮಕೇತು ಅಲ್ಲದೆ ಉಲ್ಕೆಯ ವೃಷ್ಟಿ ಪ್ರತಿ ವರ್ಷವೂ ಅಸಾಧಾರಣವೇನಲ್ಲ. ಕೆಲವು ವರ್ಷಗಳಲ್ಲಿ ಅತಿ ಹೆಚ್ಚು. ಎಣಿಸಲಾಗಿರುವಂತೆ ಸುಮಾರು 400,000 ಮಿಲಿಯನ್ ಸಣ್ಣ ಉಲ್ಕೆಗಳು ವಾರ್ಷಿಕವಾಗಿ ಭೂಮಿಗೆ ಉದುರುತ್ತದೆ. ಆದರೆ ನವೆಂಬರ್ 13, 1833 ಮಹಾವೃಷ್ಟಿಗೆ ಯಾವುದೂ ಸರಿಸಾಟಿಯಲ್ಲ. ಅದರಲ್ಲಿ ಮಿಲಿಯಾಂತರದ ಮೇಲೆ ಮಿಲಿಯಾಂತರವು ಬಿದ್ದವು. ಪ್ರೊಫೆಸರ್ ಕಿರ್ಕ್ವುಡ್ ಎಂಬಾತನು ತನ್ನ ಲೇಖನದಲ್ಲಿ ಹೇಳುತ್ತಾನೆ, ಕಳೆದ ಶತಮಾನದ ಕೊನೆಯವರೆವಿಗೆ ಈ ಉಲ್ಕೆಯ ವೃಷ್ಟಿಯು ವಿಜ್ಞಾನಿ ಜನರ ಗಮನವನ್ನು ಸೆಳೆದಿರಲಿಲ್ಲ. ಪ್ರೊಫೆಸರ್ ಡಿ ಓಲ್ಮ್ಸ್ಟೆಡ್ LL.D. ಆಫ್ ಯಾಲೆ ಕಾಲೇಜ್ ಹೀಗೆ ಬರೆದನು, ಯಾರ್ಯಾರು ಧೂಮಕೇತುವಿನ ನವೆಂಬರ್ 13, 1833 ದಿನದ ಪ್ರದರ್ಶನವನ್ನು ಕಂಡಂತಹ ಭಾಗ್ಯವಂತ ಸಾಕ್ಷಿಗಳಾಗಿದ್ದಾರೋ, ಬಹುಶಃ ಮಹತ್ವದ ಪ್ರದರ್ಶನವನ್ನು ಆಕಾಶದ ತೇಜಸ್ಸಿನ ಲೋಕ ಉಂಟಾದಂದಿನಿಂದ ಎಂದೂ ಆಗದಂತಹದ್ದು ಅಥವಾ ಚರಿತ್ರೆಯ ಪುಟಗಳ ವಾರ್ಷಿಕಗಳಲ್ಲಿ ಎಂದೂ ಬರದಿರದಂತಹದ್ದು ಕಂಡವರಾಗಿದ್ದಾರೆ. ಇದನ್ನು ಇನ್ನು ಮುಂದೆ ಭೂಮಂಡಲದ್ದು ಎಂದು ಪರಿಗಣಿಸಲಾಗದು, ಬದಲಾಗಿ ಆಕಾಶದ ಅದ್ಭುತವೆಂದು ಪರಿಗಣಿಸಬಹುದು. ಮತ್ತು ಧೂಮಕೇತುವನ್ನು ಇನ್ನು ಮುಂದೆ ವಾತಾವರಣದ ಮೇಲ್ಮೈಯಲ್ಲಿ ಸಾಧಾರಣವಾದ ಉತ್ಪನ್ನವೆಂದು ದೃಷ್ಟಿಸದೆ, ಬದಲಾಗಿ ಇತರ ಲೋಕಗಳಿಂದ ಬಂದ ಅಲೌಕಿಕ ಸಂದರ್ಶಕನೆನ್ನಬಹುದು, ಅಥವಾ ಗ್ರಹಗಳ ತ್ಯಾಜ್ಯ. ನ್ಯೂ ಹೆವೆನ್ ಪ್ರೆಸ್. ಮಿಸ್ಟರ್ ಹೆನ್ರಿ ದಾನಾವರ್ಡ್ ಆಗಿನ ಒಬ್ಬ ನ್ಯೂಯಾರ್ಕ್ನ ವ್ಯಾಪಾರಿಯಾಗಿದ್ದವನು ನಂತರ ಎಪಿಸ್ಕೋಪಲ್ ಸೇವಕನಾಗಿ ಹೀಗೆ ಬರೆದನು, ಯಾವ ತತ್ವಜ್ಞಾನಿಯಾಗಲಿ ಅಥವಾ ವಿದ್ವಾಂಸನಾಗಲಿ ನಿನ್ನೆ ನಡೆದ ಇಂತಹ ಒಂದು ಘಟನೆಯನ್ನು ಎಂದಿಗೂ ತಿಳಿಸಿಲ್ಲ ಅಥವಾ ದಾಖಲಿಸಿಲ್ಲ ಎಂದು ಊಹಿಸುತ್ತೇನೆ. ಒಬ್ಬ ಪ್ರವಾದಿಯು 1800 ವರ್ಷಗಳ ಹಿಂದೆ ನಿಖರವಾಗಿ ಮುಂತಿಳಿಸಿದ್ದನು, ನಾವು ಉದುರುವ ನಕ್ಷತ್ರಗಳನ್ನು ಎಂಬುದನ್ನು ಉದುರುವ ನಕ್ಷತ್ರಗಳು ಎಂದು ಅರ್ಥ ಮಾಡಿಕೊಳ್ಳುವ ತೊಂದರೆಯಲ್ಲಿದ್ದೇವೆ. ಅಪೊಕಲಿಪ್ಸ್ನಲ್ಲಿದ್ದಂತೆಯೇ ನಿಜವಾಗಿಯೂ ಆಕಾಶದ ನಕ್ಷತ್ರಗಳು ಭೂಮಿಯ ಮೇಲೆ ಉದುರಿದವು. ಪ್ರವಾದಿಯ ಭಾಷೆಯನ್ನು ಯಾವಾಗಲೂ ಅಲಂಕಾರಿಕ ಭಾಷೆಯಾಗಿ ಸ್ವೀಕರಿಸಲಾಗಿದೆ. ಅದು ನಿನ್ನೆ ಅಕ್ಷರಶಃ ನೆರವೇರಿತು. ಜರ್ನಲ್ ಆಫ್ ದಿ ಕಾಮರ್ಸ್ ನವೆಂಬರ್ 13, 1833. ನಾವು ಅಮೆರಿಕನ್ ವಿಶ್ವಕೋಶ ವಾಲ್ಯೂಮ್ 11 ಪೇಜ್ 431 ಕೆಳಗಿನ ವಿವರಣೆಯನ್ನು ಉಲ್ಲೇಖಿಸುತ್ತೇವೆ. 1833 ವರ್ಷವು ಅತ್ಯಂತ ಭವ್ಯವಾದ ಪ್ರದರ್ಶನದ ದಾಖಲೆಯಾಗಿದೆ. ಇದು ನವೆಂಬರ್ 12 ರಾತ್ರಿ ಮತ್ತು ಸಂಯುಕ್ತ ರಾಷ್ಟ್ರದ ಪೂರ್ತಿಯಾಗಿ ಕಾಣಬಂದಿತು ಮತ್ತು ಮೆಕ್ಸಿಕೋ ಮತ್ತು ವೆಸ್ಟ್ ಇಂಡಿಯಾ ಐಲ್ಯಾಂಡ್ಸ್ ಒಂದು ಭಾಗದಲ್ಲಿ ಕಾಣಬಂತು.